6 ಲಕ್ಷ ಲೀಟರ್ ಹಾಲು ಹಾಕ್ತಾ ಇದೀವಿ. ನಾವು ಒಂದು ದಿನ ಸ್ಟ್ರೈಕ್ ಮಾಡಿದ್ರೆ ಎಲ್ಲಿಂದ ತರ್ತೀರಾ ಹಾಲು? ಏನ್ ಮಾಡ್ತೀರಾ? ನಮ್ಮಿಂದನೇ ನೀವು ಬದುಕ್ತಾ ಇರೋದು. ಈಗ ನಾವು 2 ಪಂಚಾಯತಿಲಿ ಎಷ್ಟು ಅಂದ್ರೆ ದಿನಕ್ಕೆ 4 ಟನ್ನು ತರಕಾರಿನ ಸಪ್ಲೈ ಕೊಡ್ತಾ ಇದೀವಿ. ಈ 2 ದಿನ ನಿಲ್ಸಿದ್ರೆ ನಿಮ್ಮ ಸಿಟಿಯವ್ರ ಕತೆ ಏನಾಗುತ್ತೆ ಹೇಳಿ? ಬಂದ್ರೆ ನಿಜವಾಗ್ಲೂ ಈ ನಮ್ಮ ರೈತರು ಅಷ್ಟೇ, ನಮ್ಮ ರೈತ ಮಹಿಳೆಯರು ಅಷ್ಟೇನೆ, ಯಾರನ್ನು ಸುಮ್ಮನೆ ಇರಕ್ಕಂತೂ ಬಿಡಲ್ಲ. ಅವ್ರು ಇನ್ನೊಂದ್ಸರಿಗೆ ನಮ್ಮ ಜಾಗದಲ್ಲಿ ಬಂದು ನಮ್ಮನ್ನ ಏನು ಕೇಳಕೂಡ್ದು. ಮೇಡಮ್ ಅಭಿವೃದ್ಧಿ ಏನ್ ದಬಾಕಿದ್ದಾರೆ ಮೇಡಮ್? ಏನ್ ದಬಾಕಿದ್ದಾರೆ ಅಭಿವೃದ್ಧಿ ಏನು ದಬಾಕ್ಲಿಲ್ಲ ಅವರು. ಇವಾಗ ಫಸ್ಟ್ ರೈತರ ಹತ್ರ ಭೂಮಿ ಕಿತ್ಕೋಬೇಕು ಅವ್ರು ಅಷ್ಟೇ. ಅವ್ರ ರೈತರನ್ನ ಹಾಳು ಮಾಡಬೇಕು. ಮೇಡಮ್ ನಾವಾದ್ರೂ ನಿಮ್ದೇ ನಿದ್ದೆ ಮಾಡ್ತಾ ಇದೀವಿ, ಅವ್ರು ನಿದ್ದೆ ಮಾಡಿ ಕೇಳಿ ಮೇಡಮ್. ಇಡಿ ಅಂತ ಮುಂದೆ ಯಾರು ತಗ್ಲಾಕೊಂಡ್ರೆ ಏನ್ ಮಾಡ್ತಾರೆ? ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ದಿ ಇಂಡಿಯಾ ಮಿರರ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಿಮ್ಮ ಊರು ಯಾಕೆ ಬೇಕು, ಅಭಿವೃದ್ಧಿಗೆ ಬೇಕು ಅಂತ ಹೇಳಿ ಸರ್ಕಾರ ಹೇಳುತ್ತೆ. ನಿಮ್ ಪ್ರಕಾರ ನಿಮ್ಮೂರು ಯಾಕೆ ಬೇಕು? ಮೇಡಮ್, ನಮ್ಮೂರಲ್ಲಿರುವಂತ ವಾತಾವರಣ ಯಾವುದೇ ನೀವು ಸಿಟಿ ಎಲ್ಲೇ ಹೋದ್ರು ಇಂಥ ಪರಿಸರನ ಎಲ್ಲೂ ತರಕ್ಕಾಗಲ್ಲ. ಈ ಪ್ರಕೃತಿ ಮುಂದೆ ಏನು ಲೆಕ್ಕ ಇಲ್ಲ ಮೇಡಮ್. ನಮ್ಮೂರು ನಮ್ಗೆ ಚಂದ. ಜೊತೆಗೆ ಇಂಥ ಪ್ರಕೃತಿನ ಬಿಟ್ಟು ನಾವು ಹೋದ್ರೆ ನಮ್ಮಂತ ಮೂರ್ಖರು ಇನ್ನೊಬ್ರು ಇಲ್ಲ ಮೇಡಮ್. ನಿಮ್ಮಿಂದ ದಿನ ಏನೆಲ್ಲ ಉಪಯೋಗ ಇದೆ ಜನಕ್ಕೆ? ಏನೇನು ಉಪಯೋಗ ಇದೆ ಮೇಡಮ್? ಪ್ರತಿಯೊಂದನ್ನು ಅಷ್ಟೇ, ಒಂದು ತರಕಾರಿಯಿಂದ ಹಿಡಿದು, ಒಂದು ಎಳ್ನೀರಿಂದ ಹಿಡಿದು, ರೇಷ್ಮೆಯಿಂದ ಹಿಡಿದು ಪ್ರತಿಯೊಂದು ಸಪ್ಲೈ ಆಗುತ್ತೆ ನಮ್ಮ ಹಳ್ಳಿಯಿಂದ. ಈಗ ನಾವು 2 ಪಂಚಾಯತಿಲಿ ಎಷ್ಟು ಅಂದ್ರೆ ದಿನಕ್ಕೆ 4 ಟನ್ನು ತರಕಾರಿನ ಸಪ್ಲೈ ಕೊಡ್ತಾ ಇದೀವಿ. ಈ 2 ದಿನ ನಿಲ್ಸಿದ್ರೆ ನಿಮ್ಮ ಸಿಟಿಯವ್ರ ಕತೆ ಏನಾಗುತ್ತೆ ಹೇಳಿ? ಅರಣ್ಯ ಪ್ರದೇಶಕ್ಕೆ ನಿಮ್ದು ಕೊಡುಗೆ ಏನು? ಮೇಡಮ್, ಇವತ್ತು ನ್ಯಾಷನಲ್ ಪಾರ್ಕ್ಗೆ ಆನೆಗಳಿಗೆ ಸಪ್ಲೈ ಆಗ್ತಿರೋದು ನಮ್ಮ ಕಡೆಯಿಂದನೇ ಮುಸ್ಕಿನ್ ಜೋಳ. ಎಷ್ಟು? ಸುಮಾರು ಇಲ್ಲ ಅಂದ್ರೂ 4 ಟನ್ ಅಷ್ಟು ಸಪ್ಲೈ ಕೊಡ್ತಿದ್ದಾರೆ. ಡೈಲಿ ದಿನ ಹೋಗ್ತಿರೋದು ಇದು. ಪ್ರತಿಯೊಂದು ದಿನನೂ ಮಿಸ್ ಆಗದೆ ಇಲ್ಲಿಂದಾನೇ ಹೋಗ್ತಿರೋದು. ಅಷ್ಟು ರೀತಿಯಲ್ಲಿ ತರಕಾರಿ ಬೆಳೆಗಳಿಂದ ಹಿಡಿದು, ಹೈನುಗಾರಿಕೆಯಿಂದ ಹಿಡಿದು, ತೋಟಗಾರಿಕೆ ಪ್ರತಿಯೊಂದು ಇದೆ ಮೇಡಮ್ ಇಲ್ಲಿ. ರೈತನ ಪರ ಬೆಂಗಳೂರವ್ರು ಯಾಕೆ ನಿಂತ್ಕೋಬೇಕು? ಮೇಡಮ್, ನಾವ್ 2 ದಿನ 4 ದಿನ ಸ್ಟ್ರೈಕ್ ಮಾಡಿ ನಾವ್ ಯಾರು ಬೆಳೆ ಬೆಳೆದಿಲ್ಲ, 1 ವಾರ ನಾವು ಕಳಿಸಿಲ್ಲ ಅಂದ್ರೆ ನೀವ್ ಏನ್ ತಿಂತೀರಾ? ಒಂದು ದಿನಕ್ಕೆ ನಮ್ಮಲ್ಲಿ 6 ಲಕ್ಷ ತಿಂಗಳಿಗೆ 6 ಲಕ್ಷ ಲೀಟರ್ ಹಾಲು ಹಾಕ್ತಾ ಇದೀವಿ. ನಾವು ಒಂದು ದಿನ ಸ್ಟ್ರೈಕ್ ಮಾಡಿದ್ರೆ ಎಲ್ಲಿಂದ ತರ್ತೀರಾ ಹಾಲು? ನೀವು ಏನ್ ಮಾಡ್ತೀರಾ? ನಮ್ಮಿಂದನೇ ನೀವು ಬದುಕ್ತಾ ಇರೋದು. ಇಲ್ಲಿರೋಂಥ ಪರಿಸರನೇ ಗಾಳಿ. ಇವಾಗ ಪ್ರತಿಯೊಂದನ್ನು ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ ಆಗಿ ಬೆಂಗಳೂರಲ್ಲ ಯಾವ ತರ ನಾರ್ತಿದೆ. ಇಲ್ಲಿ ಯಾವ ರೀತಿ ಗಾಳಿ ಇದೆ, ವಾತಾವರಣ ಇದೆ, ಯೋಚನೆ ಮಾಡಿ. ಈ ಗಾಳಿ ಬೆಳಕು ಹೋದ್ರೆ ತಾನೇ ನೀವು ಚೆನ್ನಾಗಿರೋದು. ಬೆಂಗಳೂರಿಗೆ ಅಭಿವೃದ್ಧಿ ಬೇಕು ಮೇಡಮ್. ಗಾಳಿ ಇದೆಲ್ಲ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡಲ್ಲ. ಇದ್ರ ಮಧ್ಯೆ ಒಂದ್ ಡೌಟ್ ಇದೆ. ನೀವೇನಾದ್ರೂ ಬೆಳಿಲಿಲ್ಲ ಅಂದ್ರೆ ನಮ್ಗೆಲ್ಲ ಬೆಲೆ ಜಾಸ್ತಿ ಆಗುತ್ತಾ? ಹಾಗೆ ಆಗುತ್ತೆ ಮೇಡಮ್. ನಾವು 4 ತಿಂಗಳು 4 ಬೆಳೆ ಹಾಕ್ಲಿಲ್ಲ ಅಂದ್ರೆ ಇವತ್ತೇನು ತರಕಾರಿ ಟೊಮೆಟೊ ಇವತ್ತು ಎಕ್ಸಾಂಪಲ್ 60 ರೂಪಾಯಿ ಕೆಜಿ ಇದೆ. ನಾವು ಒಂದು ಬೆಳೆ ನಿಲ್ಲಿಸ್ಲಿ, 1 ತಿಂಗಳು ನಮ್ ಬೆಳೆ ಬರುತ್ತೆ, 1 ತಿಂಗಳಿಗದು ನಾವು ನಿಲ್ಲಿಸ್ತೀವಿ ಅಂದ್ರೆ ನೀವು 1 to double 100 ಇಂದ 150 ರೂಪಾಯಿ ಕೊಟ್ಟು ಟೊಮೆಟೊ ತಗೋಬೇಕಾಗುತ್ತೆ. ನಾವ್ ಇವತ್ತು ಒಂದ್ ನುಗ್ಗೆ ಸೊಪ್ಪಿದ್ರೆ ಒಂದ್ ಸೊಪ್ಪು ತಗೊಂಡು ಉಪ್ಸಾರು ಮಾಡಿ ತಿಂತೀವಿ. ನಿಮ್ ಕೈಲಾಗುತ್ತಾ ಬೆಂಗಳೂರಲ್ಲಿ? ಬೆಂಗಳೂರು ಜನ ಎಲ್ಲಾರು ರೈತರಿಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ಮೇಲೆ ಏನ್ ತಿಂತೀರಾ ನೀವು? ಎಲ್ಲಾರು ಬಂದ್ರೆ ತಾನೇ ನೀವು ನಾವ್ ಕಳ್ಸಿದ್ರೆ ತಾನೇ ನಾವ್ ಬೆಳೆದ್ರೆ ತಾನೇ. ನಿಮ್ಮವರೇ MLA, ನಿಮ್ಮವರೇ ಕನಕಪುರದ DK ಶಿವಕುಮಾರ್, ಪಕ್ಕದೂರೇ. ಈಗ ನೀವು ಅವ್ರನ್ನ ಸರಿ ಮಾಡ್ಕೋಬೇಕಿತ್ತಲ್ಲ ಮೇಡಮ್. ನಮ್ಮೂರು ನಮ್ಮ MLA ಅನ್ನೋದಕ್ಕಿಂತ ಏನೋ ಒಂದು ಆರ್ಸಿದ್ವಿ, ಒಳ್ಳೇದ್ ಮಾಡ್ತಾರೆ ನಮ್ ಜನಗಳಿಗೆ ಅಂತ ಹೇಳ್ಬಿಟ್ಟು. ಈಗ ಒಂದು ಹುಟ್ಟಿದ ಮಗು ಇದೇ ರೀತಿ ಅಂತ ಇರುತ್ತೆ ಅಂತ ಹೆಂಗೆ ಬೆಳೆಸ್ತೀವೋ ಅದೇ ರೀತಿ ಏನೋ ಅದನ್ನು ಒಳ್ಳೇದಾಗ್ಬೋದು ಅಂತ ಬೆಳೆಸಿದ್ವಿ. ಅದು ನಾವು ಕಕ್ಕ ತಿಂತಿದೆ ಅಂತ ಅಂದ್ರೆ ನಾವು ಅದ್ರ ಬಾಯಿ ತೊಳೆದ್ಬಿಟ್ಟು ಅವಾಗ್ಲೇನೆ ಬೆಳಗ್ಗೆ ಹುಟ್ಟದಾಗೆ ಕ್ಲೀನ್ ಮಾಡಕ್ಕಾಗತ್ತಾ? ಹೋಗ್ತಾ ಹೋಗ್ತಾ ಬೆಳ್ಕೊಂಡ್ ಹೋಗುತ್ತೆ ಅಂತ ನಾವ್ ಅನ್ಕೊಂಡ್ವಿ. ಅವ್ರು ಈ ರೀತಿ ಮಾಡ್ತಾರೆ ಅಂತ ಯಾರಿಗಾರು ಗೊತ್ತಿದ್ರೆ ನಾವು ಓಟೇ ಬೇಕಾಗಿಲ್ಲ. ಇವತ್ತಿಗೂ ಕೂಡ ಹೇಳ್ತಿದ್ವಿ, ನಮ್ಗೆ ರಾಜಕೀಯ ಬೇಕಾಗಿಲ್ಲ, ಅವ್ರ ವಿಚಾರನೂ ಬೇಡ ಅನ್ನೋದೇ ನಮ್ಮ ರೈತರದು ಒಂದು ಇದಾಗಿದೆ. ಬಂದ್ರೆ ಏನ್ ಮಾಡ್ತೀರಿ ಮೇಡಮ್? ಅವ್ರಿಗೆ ಬರಕ್ ಆಗಲ್ಲ ಮೇಡಮ್, ನಾಚಿಕೆ ಆಗುತ್ತೆ. ಯಾಕಂದ್ರೆ ಅವ್ರು ಆಡಿರೋ ಮಾತು ಇಲ್ಲಿ ರೈತರೇ ಇಲ್ಲ ಅಂತ ಹೇಳೋರೆ ಯಾರು ಇದ್ದಾರೆ ಅಂತ ಬರ್ತಾರೆ ಮೇಡಮ್? ಬಂದ್ರೆ ನಿಜವಾಗ್ಲೂ ಈ ನಮ್ ರೈತರು ಅಷ್ಟೇ, ನಮ್ ರೈತ ಮಹಿಳೆಯರು ಅಷ್ಟೇನೆ, ಯಾರನ್ನು ಸುಮ್ನೆ ಇರಕ್ಕಂತೂ ಬಿಡಲ್ಲ. ಅವ್ರು ಇನ್ನೊಂದ್ಸರಿಗೆ ನಮ್ ಜಾಗದಲ್ಲಿ ಬಂದು ನಮ್ನ ಏನು ಕೇಳಕೂಡ್ದು. ನಮ್ಮನ್ನ ನಾವು ಬದುಕೋದು ನಮ್ಗೆ ಗೊತ್ತಿದೆ, ಅವರಿಂದ ನಾವೇನು ತಗೊಳಲ್ಲ. ಸರ್, ನಿಮ್ಮೂರಲ್ಲಿ ಈಗಷ್ಟೇ ಸೌತೆಕಾಯಿ, ಮಾವಿನ ಹಣ್ಣು ಎಲ್ಲ ಒಂದೊಂದೇ ಕೊಡ್ತಿದ್ದಾರೆ. ಬೆಂಗಳೂರಿಗೆ ನಿಮ್ಮಿಂದ ಬರ್ತಿರೋದು ಎಲ್ಲವೂ ಸಹ ಕೊಳಚೆ ನೀರಿಂದ ಬೆಳ್ತಿರೋದು ಅನ್ನುವಂತ ಆರೋಪ ಇದೆ. ಅದಕ್ಕೆ ಇದೆಲ್ಲ ಕ್ಲಿಯರ್ ಮಾಡ್ಬೇಕು, ಇಂದ್ರ ಕೈಗಾರಿಕಾ ಪ್ರದೇಶ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ನಾವೇ ಖುದ್ದು ನೋಡಿದೀವಿ. ನಮ್ಮ ಅಭಿಪ್ರಾಯ ಬೇರೆ ಇದೆ. ನಿಮ್ಮ ಅಭಿಪ್ರಾಯ ಏನು? ಮೇಡಮ್ ಬಂದು ನೋಡ್ಲಿ ಮೇಡಮ್, ಕೊಚ್ಚೆ ನೀರ ಇಲ್ಲ, ನೀರಾವರಿ ನೀರಿಲ್ಲ, ಬೋರ್ ನೀರ ಬಂದು ನೋಡ್ಬಿಟ್ಟು ಡಿಸೈಡ್ ಮಾಡ್ಲಿ ಮೇಡಮ್. ಅವರು ಸುಮ್ನೆ ಏಕಾಏಕಿ ಬಂದು ಇದು ಕೊಚ್ಚೆ ಮೂರಿ ನೀರು ಇವ್ರಿಗೆ ಕಾಯಿಲೆ ಬಂದ್ಬಿಟ್ಟಿದೆ ಬಂದು ಚೆಕ್ ಮಾಡಿಸ್ಬೋದಲ್ಲ, ಅವರು ಏನು ಅಂತ ಚೆಕ್ ಮಾಡಿಸ್ಬೋದಲ್ವಾ? ಇವಾಗ ಸೌತೆಕಾಯಿ, ತೆಂಗಿನಕಾಯಿ ಬೆಳಿತಾರೆ, ಚೇಪೆಕಾಯಿ ಬೆಳಿತಾರೆ, ಅದೆಲ್ಲ ಇದಿದ್ಯಾ? ಏನೋ ಮೆಡಿಸಿನ್ ಇದೆಯಾ?
ನಿಮ್ಮಿಂದ ಎಲ್ಲೆಲ್ಗೆ ಹೋಗುತ್ತೆ ಮೇಡಮ್ ಸರ್ ಎಲ್ಲ ಔಷಧಿಗಳು ಹಣ್ಣುಗಳೆಲ್ಲ ಎಲ್ಲೆಲ್ಗೆ ಹೋಗುತ್ತೆ? ಮೇಡಮ್ ಬನ್ಶಕ್ರಿಗೆ ಕಳಿಸ್ತೀವಿ, ಮಾರ್ಕೆಟ್ KR ಮಾರ್ಕೆಟ್ ಕಳಿಸ್ತೀವಿ, KR ಮಾರ್ಕೆಟ್ ಕಳಿಸ್ತೀವಿ. ದಿನ ಪೂರ್ತಿ ಇಲ್ಲ ಅಂದ್ರೆ ಇಲ್ಲ ಒಂದು 60 ಮೂಟೆ 70 ಮೂಟೆ ಬೆಳಿತೀವಿ. ಮತ್ತೆ ಯಂಗ್ಸ್ರುಗಳಿಗೆ ಕೆಲಸ ಕೊಡ್ತೀವಿ. ಅವರೆಲ್ಲ ಎಲ್ಲಿ ಹೋಗುತ್ತಾರೆ ಮೇಡಮ್? ಇವ್ರು ನೋಡ್ಬೇಕು, ನಾನೇ ಬಂದು ಪರಿಸ್ಥಿತಿ ನೋಡಬೇಕು, ಜನಗಳ ಪರಿಸ್ಥಿತಿ ನೋಡ್ಬೇಕು ಹೆಂಗೆ ಅಂತ. ಸರ್ ಸರ್ಕಾರಕ್ಕೆ ಇವಾಗ ಸದ್ಯಕ್ಕೆ ನಿಮ್ ಮಾತುಗಳು ಕೇಳಕ್ಕೆ ಯಾವುದೇ ಆಸೆ ಉಳ್ಕೊಂಡಿಲ್ಲ. ಅವ್ರಿಗೆ ಅಭಿವೃದ್ಧಿ ಹೇಳ್ತಿದ್ದಾರೆ. ಈ ಹಿಂದೆ ಇಂಡಸ್ಟ್ರಿಯಲ್ ಮಾಡಿದ ಅಭಿವೃದ್ಧಿ ಆಗಿದೆ ಅಂತ, ನಿಮಗೆ ಮನೆಗೆ ಒಂದ್ ಕೆಲಸ ಕೊಡ್ತಾರಂತೆ 2.5 ಕೋಟಿ ಮೇಡಮ್ ಅಭಿವೃದ್ಧಿ ಏನ್ ದಬಾಕಿದ್ದಾರೆ ಮೇಡಮ್? ಏನ್ ದಬಾಕಿದ್ದಾರೆ ಅಭಿವೃದ್ಧಿ ಏನು ದಬಾಕ್ಲಿಲ್ಲ ಅವರು. ಇವಾಗ ಫಸ್ಟ್ ರೈತರ ಹತ್ರ ಭೂಮಿ ಕಿತ್ಕೋಬೇಕು ಅವ್ರು ಅಷ್ಟೇ. ಅವ್ರ ರೈತರನ್ನ ಹಾಳು ಮಾಡಬೇಕು. ಕಿತ್ಕೊಂಡು ಏನ್ ಮಾಡ್ಬೋದು ಅಂತೀರಿ? ಅವ್ರು ರೈತರ ಭೂಮಿ ಕಿತ್ಕೊಂಡು ಅವ್ರ ಸಂಪತ್ತು ಅವ್ರ ಮನೆ ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅಷ್ಟೇ ಅವರು. ಅದೇ ರೈತರನ್ನ ಬೀದಿ ಪಾಲು ಮಾಡ್ಬೇಕು ಅವ್ರು ಅಷ್ಟೇ. ಇರೇ ಅಥವಾ KDP ಮಾಡಿದ್ರೆ ಅವ್ರಿಗೆ ದುಡ್ಡಿಲ್ಲ, ಅವರೇ ಇವಾಗ ಎಲ್ಲ ಮಾರ್ಬಿಟ್ಟು ಇವಾಗ ಬೇರೆ ಕೆಲ್ಸಕ್ಕೆ ಹೋಯ್ತಾವ್ರೆ, ಕೂಲಿ ಕೆಲ್ಸಕ್ಕೆ ಹೋಯ್ತಾವ್ರೆ. ಮೇಡಮ್ ಇವ್ರಿಗೆ ಒಂದ್ ಸ್ವಲ್ಪ ಅಂತ ಬುದ್ಧಿ ಇದೇನು ಏನಿಲ್ವಾ ಮೇಡಮ್? ಇವ್ರಿಗೆ ಬಂದು ನೋಡ್ಬೇಕು, ಕುತ್ಕೊಂಡು ಎಲ್ಲೋ ಮಾತಾಡೋದು ಎಲ್ಲೋ ಮಾಡೋದಲ್ಲ, ಬಂದು ನೋಡ್ಬೇಕು. ಸರ್ ಕೇಳೋದು ಹೇಳೋದು ನೋಡೋದಿಲ್ಲ. ಅಕೌಂಟ್ ದುಡ್ಡು ಹಾಕ್ತಾರದೆ ಮೇಡಮ್ ಅಕೌಂಟ್ ದುಡ್ಡು ನಾವು ಹಾಕ್ತಿವಿ, ಬೇಕಾರೆ ಅವರು ಅಕೌಂಟ್ ದುಡ್ಡು ನಾವು ಹಾಕ್ತಿವಿ ಮೇಡಮ್. ಅವರೇ ಬೇಕಾದ್ರೆ ಬಳಸ್ಲಿ, ಏನ್ ಬೇಕಾದ್ರೆ ಬಳಸ್ಲಿ. ಒಂದ್ ತ್ಯಾಗ ಮಾಡಿ ಸರ್ ಅಭಿವೃದ್ಧಿಗೋಸ್ಕರ ಅಂತ ಕೇಳಿ. ಮೇಡಮ್ ಅಭಿವೃದ್ಧಿ ಏನ್ ತಬಕಿದ್ದಾರೆ ಮೇಡಮ್? ಅಭಿವೃದ್ಧಿ ಬರ್ತಾರೆ, ಕಾಲಿಡಿತಾರೆ, ಹೋಯ್ತಾರೆ. ಏನ್ ತಬಕಿದ್ದಾರೆ ಅವ್ರ ಅಭಿವೃದ್ಧಿ? ಸರ್ ರೈತಂಗೆ ನೆಮ್ಮದಿ ಇಲ್ವಾ? ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇಲ್ವಾ? ಮೇಡಮ್ ನಾವಾದ್ರೂ ನಿಮ್ದೇ ನಿದ್ದೆ ಮಾಡ್ತಾ ಇದೀವಿ, ಅವ್ರು ನಿದ್ದೆ ಮಾಡಿ ಕೇಳಿ ಮೇಡಮ್. ಇಡಿ ಅಂತ ಮುಂದೆ ಯಾರು ತಗ್ಲಕೊಂಡ್ರೆ ಏನ್ ಮಾಡ್ತಾರೆ? ಸರ್ ರೈತನ ಶಾಪ ಜೀವನಕ್ಕೆ ದೊಡ್ಡ. ಮೇಡಮ್ ರೈತರು ಶಾಪ ತಡ್ತಾರೆ, ಅವ್ರು 3 ದಿನಕ್ಕೆ ಹೋಗ್ತಾರೆ, ಸಾಯ್ತಾರೆ. ಇಲ್ಲ ಅಂದ್ರೆ ಹೋಗಲ್ಲ, ಅವ್ರು ನ್ಯಾಷನಲ್ ಹೋಯ್ತಾರ ಅವ್ರು. ಸರ್ ರೈತ ಏನ್ ಅನ್ಕೋತಿದ್ದೀರಾ ಪ್ರತಿದಿನ ರಾತ್ರಿ? ಮೇಡಮ್ ನಾವ ಪ್ರತಿದಿನ ರಾತ್ರಿ ಮುದ್ದೆ ಅವ್ರು ತಿನ್ಬಿಟ್ಟು ಅಚ್ಚುಕಟ್ಟಾಗಿ ಇರ್ತೀವಿ ಮೇಡಮ್. ಅವ್ರು ತಿನ್ಬಿಟ್ಟು ಕಾಯಿಲೆ ಬರ್ಕೊಂಡು ಸಾಯ್ತಾರಲ್ಲ, ಅವ್ರಿಗೆ ಗೊತ್ತಾಗಲ್ವಾ ರೈತ ಪರಿಸ್ಥಿತಿ ಏನಂತ? ಗೊತ್ತಾಗಲ್ವಾ ಅವ್ರಿಗೆ? ನಿಮ್ ಶಾಪ ತಟ್ಟುತ್ತೆ ಅಂತ. ಅಲ್ಲ ಮೇಡಮ್, ನಾವು ದುಡ್ದಿರ್ತಾನೆ ಮಾರ್ಕೆಟ್ ಹಾಕ್ತಾನೆ, ಅವ್ರು ತಗೋಗಿ ತಿನ್ನೋದು. ಅವ್ರು ತಿಂತಾರಲ್ಲ ಸೌತೆಕಾಯಿ, ಚೇಪೆಕಾಯಿ ಏನ ತಿಂತೀರಾ, ಅವ್ರಿಗೆ ಗೊತ್ತಾಗಲ್ವಾ ರೈತರು ಏನ್ ಬೆಳಿತಾವ್ರೆ ಅಂತ? ಅದ್ ಬೆಳಿಲ್ಲ ಅಂದ್ರೆ ಮಣ್ಣು ತಿಂತಾರ ಮೇಡಮ್ ಅವರು. ರಾಗಿ ಮುದ್ದೆ ಮುರಿತಾರಲ್ಲ, ಅವ್ರಿಗೆ ಅದ ಅಷ್ಟಾದ್ರು ಗೊತ್ತಾಗಲ್ವಾ? ಪ್ರಜ್ಞೆ ಇಲ್ವಾ ಮೈ ಮೇಲೆ ಅವ್ರಿಗೆ? ನೀವಿಲ್ಲ ಅಂದ್ರೆ ಬೇರೆ ಊರಿಂದ ಸಿಗುತ್ತೆ ಮೇಡಮ್. ಅಲ್ಲೂ ಬೇರೆ ಊರಲ್ಲಿ ಸಿಗ್ತದೆ, ಅಲ್ಲೂ ದುಡಿಮೆ ಮಾಡೋದು ಅವ್ರು. ಈ ಜಾಗ ಆಯ್ತು, ನೆಕ್ಸ್ಟ್ ಆ ಜಾಗ ಅವ್ರ ಮನೆ ಹಾಳು ಮಾಡ್ಬಿಡ್ಬೇಕು ಅವರು. ಈಗ ಎಷ್ಟು ಮರಗಳಿವೆ ಇಲ್ಲಿ ಅಂದಾಜು? ಮೇಡಮ್ 10 ಲಕ್ಷ ಮರಗಳಿದೆ ಮೇಡಮ್. 10 ಲಕ್ಷ ಮರಗಳು ಅಂದ್ರೆ ಅವ್ರ ಜೀವನ ಮಾಡಕ್ ಆಯ್ತಾರೆ. ಒಂದು ತೆಂಗಿನಕಾಯಿ ಕಿತ್ತರೆ ಒಂದು ಸಾಂಬಾರ್ ಮಾಡಕ್ ಒಂದು ತೆಂಗಿನಕಾಯಿ, ಅದು ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಪರಿಸ್ಥಿತಿ ಅವರು? ಕೋಪ ಹೇಗಿದೆ ಅಂದ್ರೆ, ನೀವು ಕೊಡ್ತಿರೋ ಹಣ್ಣು ಎಷ್ಟು ಸ್ವೀಟ್ ಆಗಿದೆಯೋ, ನಿಮ್ ಕೋಪ ಅಷ್ಟೇ ಕೋಪವಾಗಿದೆ. ಅಂದ್ರೆ ಕಿಡಿ ಕಾರ್ತಾ ಇದೆ, ಅಷ್ಟು ಆಕ್ರೋಶ. ಮೇಡಮ್ ಇವಾಗ ಬರ್ಲಿ, ಬಂದಿ ಖುದ್ದಾಗಿ ನೋಡ್ಲಿ ಮೇಡಮ್, ಅವ್ರ ಹತ್ರ ಏನ್ ಬೆಳಿತಾರೆ ಏನಂತ. ಅವ್ರೇ ಇವಾಗ ನಾನೇ ಸೋದಾಗ ಕಿತ್ಕೊಡ್ತೀನಿ, ತಿನ್ಲಿ. ಅವ್ರಿಗೆ ವಿಷಯ ಇದೆಯಾ, ಸಿ ಇದೆಯಾ ಏನಂತ ಚೆಕ್ ಮಾಡ್ಲಿ ಮೇಡಮ್ ಬಂದಿ ಅವರು.